ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸ್ಕ್ರಂಚೀಸ್ ಹೇಗೆ ಮಾಡೋದು ಅಂತ, ಅದು ನೆಟ್ಟು ಕ್ಲಾತ್ ಮತ್ತು ಸ್ಯಾಟಿನ್ ಕ್ಲಾತ್ ಎರಡೂ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ಒಂದು ಡಿಫ್ರೆಂಟ್ ಆಗಿರೋ ಸ್ಕ್ರಂಚೀನ ರೆಡಿ ಮಾಡೋಣ. ರಬ್ಬರ್ ಬ್ಯಾಂಡ್ ಅಂತಾರೆ, ಜಡೆಗೆ ಹಾಕೋ ರಬ್ಬರ್ ಬ್ಯಾಂಡ್ನ ಡಿಫ್ರೆಂಟಾಗಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಫುಲ್ಲಾಗಿ ನೋಡಿ ಆಯಿತಾ, ಸ್ಕಿಪ್ ಮಾಡಿದೆ. ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಚಾನಲಲ್ಲಿ ಹೊಸ ವೀಡಿಯೋಸು ಮತ್ತು ಹಿಂದೆ ಹಳೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಅದನ್ನು ನೋಡಿ ಆಯಿತಾ ಹೊಸೊಬ್ಬರಾದರೆ. ಮತ್ತು ನಮ್ಮ ಚಾನಲ್ನ ಹೊಸೊಬ್ಬರಾದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ನೋಡಿ, ಇವಾಗ ನಾವು ಸ್ಕ್ರಂಚೀಸ್ ಮಾಡ್ತೀವಲ್ಲ ನೋಡಿ, ಇದರಲ್ಲಿ ಅಳತೆ ಉದ್ದ ಎಲ್ಲ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ ಸರಿಯಾಗಿ. ಸ್ಕ್ರಂಚೀಸು ಮಾಡೋರಾದರೆ, ಒಂದು ರಬ್ಬರ್ ಬ್ಯಾಂಡು ಮಾಡೋರಾದರೆ ಇವಾಗ ಒಂದು 10 ರೂಪಾಯಿ ಕೊಟ್ಟರೆ ಎಲಾಸ್ಟಿಕ್ ಸಿಗುತ್ತೆ. ಒಂದು 10 ರೂಪಾಯಿಗೆ 1.5 ಮೀಟ್ರ್ ಎಲಾಸ್ಟಿಕ್ ಸಿಗುತ್ತೆ. ಅದರಲ್ಲೇ ಒಂದು 10 ಸ್ಕ್ರಂಚೀಸ್ ಎಲ್ಲ ಮಾಡ್ಬೋದು ಆಯಿತಾ. ಮತ್ತು ಎಲಾಸ್ಟಿಕ್ ಆಯಿತಾ. ನೆಕ್ಸ್ಟ್ ಇದೆಯಲ್ಲ ಸ್ಕ್ರಂಚೀಸ್ ಬೆಲೆ ಇದೆಯಲ್ಲ, ಒಂದು ಸ್ಕ್ರಂಚೀಸ್ನ ನೀವು ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ರೆ ಅದ್ರ ಬೆಲೆ ಇದೆಯಲ್ಲ ಒಂದು 20 ರೂಪೀಸ್, 20 ರೂಪಾಯಿ. ಅದನ್ನು ಸ್ಕ್ರಂಚೀಸ್ ನೀವು ಸೇಲ್ ಮಾಡ್ತೀರಲ್ಲ 20 ರೂಪಾಯಿಗೆ ಸೇಲ್ ಮಾಡಬೇಕು. ಒಂದೊಂದೇ ಸೇಲ್ ಮಾಡೋದಲ್ಲ, ತುಂಬ ಮಾಡಿಡ್ಕೊಂಡು ಈ ರೀತಿ ಹೋಲ್ಸೇಲಲ್ಲಿ ಮಾರಿದ್ರೆ, ಹೋಲ್ಸೇಲಲ್ಲಿ ನೀವು ಕೊಟ್ಟರೆ ನಿಮಗೆ ತುಂಬ ಲಾಭ ಸಿಗುತ್ತೆ ಆಯಿತಾ. ನೆಕ್ಸ್ಟ್ ಇದು ನೋಡಿ, ಈ ರೀತಿ ಇಷ್ಟು 31 ಇಂಚು ಉದ್ದ ತಗೊಳ್ಳಿ ಆಯಿತಾ. ಇದು ಸ್ಯಾಟಿನ್ ಅಂತಾರೆ ಇದಕ್ಕೆ ನೋಡಿ, ಈ ಕ್ಲಾತಿಗೆ ಸ್ಯಾಟಿನ್ ಕ್ಲಾತ್ ಅಂತಾರೆ. ಎರಡು ಸೇಮ್ ಅಳತೆನೇ ತೊಗೊಂಡಿದ್ದೀನಿ. ಅದು ಎರಡು ಸೇಮ್ ಅಳತೆ ತೊಗೊಂಡಿದ್ದೀನಿ. ಇದು ಎರಡು ಸೇಮ್. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಡಿಫ್ರೆಂಟ್ ಟ್ರೈ ಮಾಡಿದ್ರೆ ಹೊಸ ಸ್ಕ್ರಂಚೀಸ್ ಮಾಡ್ತಾಯಿದ್ರೆ ಜನಗಳಿಗೂ ಇಷ್ಟ ಆಗುತ್ತೆ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ತೊಗೊಳ್ಳೋರು ತೊಗೊತಾರೆ, ಇಷ್ಟ ಆದವರು ತೊಗೊತಾರೆ. ಸೊ ಅದಕ್ಕೋಸ್ಕರ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ. ಈ ರೀತಿ ಇದಿದೆಯಲ್ಲ ಹಿಂದಿನ ಭಾಗನ ಈ ರೀತಿ ನೋಡಿ, ಮುಂದೆ ಇರೋ ಭಾಗನ ಈ ರೀತಿ ಒಳಗೆ ಮಾಡಿ ಮಡಚ್ಕೊಂಡು, ಇದು ಇದೆಯಲ್ಲ ಇದು ಮುಂದಿನ ಭಾಗನ ಒಳಗೆ ಮಾಡಿ ಮಡಚ್ಕೊಂಡು ಈ ರೀತಿ ಇಲ್ಲಿ ಇಲ್ಲಿ ಹೊಲಿಬೇಕು. ಇವಾಗ ನಾನು ಮಿಷಿನಲ್ಲಿ ಹೊಲ್ಕೊಂಬರ್ತೀನಿ ಎರಡನ್ನೂ ಸಹ. ಇದನ್ನು ಅಷ್ಟೇ ಈ ರೀತಿ ಮಡಚಿ, ಇದು ಹಿಂದೆ ಮುಂದೆ ಏನೂ ಇಲ್ಲ, ಇದು ನೆಟ್ಟಿನ್ ಕ್ಲಾತ್ ಅಲ್ವಾ ನೋಡಿ. ಈ ರೀತಿ ಮಡಚಿ ನೀಟಾಗಿ ಉದ್ದಕ್ಕೆ ಹೊಲ್ಕೊಂಬರೋಣ. ಸೂಜಿ ದಾರ ಇದ್ದರೆ ಸೂಜಿ ದಾರದಲ್ಲಿ ಹೊಲಿಬೋದು, ಇಲ್ಲಾಂದರೆ ಇದು ಮಷೀನ್ ಇದೆ ಅಂದರೆ ಮಷೀನಲ್ಲಿ ಹೊಲಿಬೋದು ನೋಡಿ. ಈ ರೀತಿ ಇವಾಗ ಎರಡನ್ನೂ ನಾನು ಹೊಲ್ಕೊಂಬರ್ತೀನಿ ನೋಡಿ. ಇವಾಗ ನೋಡಿ ಹೊಲ್ದಾಗಿದೆ. ಇವಾಗ ಹೊಲ್ದ್ಕೊಂಬಂದಿದ್ದೀನಿ ನೋಡಿ. ಇದನ್ನು ಈ ರೀತಿ ತಿರುಗಿಸ್ಕೊಬೇಕಾಯ್ತಾ. ನಾನು ಮಾಡೋ ರೀತಿಯೇ ಮಾಡಿದ್ರೆ ಅರ್ಥ ಆಗುತ್ತೆ ನೋಡಿ. ಈ ರೀತಿ ಪಿನ್ ಹಾಕಿ ಈ ರೀತಿ ಮುಂದಿನ ಭಾಗನ ತಿರುಗಿಸ್ಕೊಳ್ಳಿ. ಇವಾಗ ಎಲ್ಲಿ ಮಾರಾಟ ಮಾಡೋದು ಅಂತ ಒಬ್ಬೊಬ್ಬರಿಗೆ ಕ್ವಶನ್ ಇರುತ್ತೆ ಅಲ್ವಾ, ಒಬ್ಬೊಬ್ರು ಕ್ವಶನ್ ಥಿಂಕ್ ಬರುತ್ತೆ, ಎಲ್ಲಿ ಮಾರಾಟ ಮಾಡ್ಬೋದು, ಇದನ್ನು ಮಾಡಿ ಹೋಲ್ಸೇಲಿಗೆ ಎಲ್ಲಿ ಮಾರ್ಬೋದು ಅಂದರೆ, ನೀವು ಇವಾಗ ತುಂಬ ಎಲ್ಲರ ಹತ್ರನೂ ಇವಾಗ ಆಲ್ಮೋಸ್ಟ್ ಫೇಸ್ಬುಕ್ಕು ಇನ್ಸ್ಟಾ ಎಲ್ಲ ಇರುತ್ತೆ ಅಲ್ವಾ, ಅಂಥವರು ಫೇಸ್ಬುಕ್ಕಲ್ಲಿ ಒಂದು ಇದಿದೆ ಅಂದರೆ ಮಾರ್ಕೆಟ್ ಪ್ಲೇಸ್ ಅಂತ ಬರುತ್ತೆ ಫೇಸ್ಬುಕ್ಕಲ್ಲಿ. ಆ ಮಾರ್ಕೆಟ್ ಪ್ಲೇಸಲ್ಲಿ ನೀವು ಮಾಡೋ ಸ್ಕ್ರಂಚೀಸು, ನೀವು ಮಾಡೋ ಮೆಟೀರಿಯಲ್ಸು ಅಂದರೆ ನೀವು ಮಾಡೋ ಪ್ರಾಡಕ್ಟ್ನೆಲ್ಲ ಅಲ್ಲಿ ನೀಟಾಗಿ ಅದನ್ನು ಫೋಟೋ ತೆಗ್ದು ಆಯಿತಾ. ನೀಟಾಗಿ ಅದ್ರ ಫೋಟೋಸ್ ಎಲ್ಲ ತೆಗ್ದು ಆ ಫೋಟೋಸ್ನ ನೀವು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಂತ ಇದೆಯಲ್ಲ ಅಲ್ಲಿ ಹಾಕ್ಬೋದು. ಅದು ನಿಮ್ಮ ಇದು ಅಕೌಂಟಲ್ಲಿ ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತ ಬರುತ್ತೆ. ಅಲ್ಲಿ ನೀವು ಮಾಡಿರೋ ಪ್ರಾಡಕ್ಟ್ಸ್ ಫೋಟೋಸು ಅಂದರೆ ನೀವು ಇವಾಗ ಸ್ಕ್ರಂಚೀಸ್ ಮಾಡಿದ್ದೀರಾ, ತುಂಬ ಇಟ್ಟು ನೀಟಾಗಿ ಕ್ಲಿಯರಾಗಿ ಒಂದು ಬ್ರೈಟ್ನೆಸ್ ಎಲ್ಲ ಕೊಟ್ಟು ಫೋಟೋ ಇದು ಇಮೇಜಸ್ ತೆಗ್ದು ಅದನ್ನು ನೀವು ಫೇಸ್ಬುಕ್ಕಲ್ಲಿ ಆ ಮಾರ್ಕೆಟ್ ಪ್ಲೇಸಲ್ಲಿ ಹಾಕಬೇಕಾಯ್ತಾ. ಹಾಕಿದ್ರೆ ಎಲ್ಲರೂ ನೋಡ್ತಾ ಇರ್ತಾರಲ್ವ ಪಬ್ಲಿಕ್ಕು,
ಅವರು ಯಾರಿಗೆ ಬೇಕೋ ಅಂಥವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅಲ್ವಾ, ಈ ರೀತಿ ನಮಗೆ ಇಷ್ಟು ಬೇಕು ಅಂತ. ಆವಾಗ ನೀವು ಮಾತಾಡ್ಕೊಬೋದು. ಈ ರೀತಿ ಮಾತಾಡ್ಕೊಂಡು ಎಷ್ಟು ಬೇಕು, ಎಷ್ಟು ಅವರಿಗೆ ಎಷ್ಟು ಬೇಕಾಗುತ್ತೆ ಅಂತ ಕೇಳಿ ನೀವು ಅದನ್ನು ನಿಮ್ಮ ಇದು ಪ್ರಾಡಕ್ಟ್ನ ಅವ್ರಿಗೆ ಸೇಲ್ ಮಾಡ್ಬೋದು ಆಯಿತಾ. ನೆಕ್ಸ್ಟು ಇವಾಗ ಇನ್ಸ್ಟಾದಲ್ಲೂ ಅಷ್ಟೇ, ನೀವು ಮಾಡಿರೋ ಪ್ರಾಡಕ್ಟ್ನ ಇಮೇಜಸ್ ನೀಟಾಗಿ ತೆಗ್ದು ಅದನ್ನು ಅಷ್ಟೇ ಇನ್ಸ್ಟಾದಲ್ಲಿ ಫೋಟೋ ಇದೆಯಲ್ಲ, ಇಮೇಜಸ್ನ ಅಪ್ಲೋಡ್ ಮಾಡಿದ್ರೆ, ಪೋಸ್ಟ್ ಮಾಡಿದ್ರೆ ಅಲ್ಲಿ ನೀಟಾಗಿ ಫೋಟೋ ತೆಗ್ದು, ನೀಟಾಗಿ ಇಮೇಜಸ್ ತೆಗ್ದು ಕ್ಲಿಯರಾಗಿ ಅಲ್ಲಿ ನಿಮ್ಮ ಇಮೇಜಸ್ನ ಅಲ್ಲಿ ಪ್ರಾಡಕ್ಟ್ ಇಮೇಜಸ್ನ ನೀಟಾಗಿ ಹಾಕಿ, ಮತ್ತು ರೇಟು ಎಷ್ಟಕ್ಕೆ ನೀವು ಕೊಡ್ತಾಯಿದ್ದೀರಾ, ಮತ್ತು ನೀವು ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಅದೆಲ್ಲ ಹೇಳಿ ಮೆನ್ಷನ್ ಮಾಡಿ, ಮತ್ತು ನಿಮಗೆ ಇದು ಅಂದರೆ COD ಇದೆಯಾ, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ. ಅದು ಇಲ್ಲ ಅಂದರೆ ಇಲ್ಲ ಅಂತ, ಇದ್ದರೆ ಈ ಕ್ಯಾಶ್ ಆನ್ ಡೆಲಿವರಿ ಇದೆ ಅಂದರೆ ಇದೆ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು. ಅದನ್ನೆಲ್ಲ ಬರೆದು ರೇಟ್ ಎಷ್ಟು ಅಂತ ಎಲ್ಲ ಬರೆದು ಅದು ನೀವು ಪೋಸ್ಟ್ ಮಾಡಿದ್ರೆ, ಇದು ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇರ್ತಾರಲ್ವ, ಬೇಕಿದ್ದವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮೆಂಟ್ಸ್ ಮಾಡಿ ಅದ್ರ ಮೂಲಕ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯೂ ಬಂದು ನಿಮಗೆ ಆರ್ಡರು ಸಿಗುತ್ತಾಯಿತಾ. ಆರ್ಡರ್ಸು ಎಷ್ಟು ಬೇಕಾದ್ರೂ ಈ ರೀತಿ ಇಷ್ಟಪಟ್ಟು ತೊಗೊಳೋರು ನಿಮಗೆ ಡೈರೆಕ್ಟು ಸಿಗ್ತಾರೆ ಈ ರೀತಿ ಆಯಿತಾ. ಈ ರೀತಿಯೂ ನೀವು ಸೇಲ್ ಮಾಡ್ಬೋದು ಅಂತ. ಮತ್ತು ಯೂಟ್ಯೂಬಲ್ಲೂ ಹಾಕ್ಬೋದು ಆಯಿತಾ. ಈ ರೀತಿ ಪ್ರಾಡಕ್ಟ್ಸ್ ಮಾಡಿ ಯೂಟ್ಯೂಬಲ್ಲಿ ರೀಲ್ಸ್ ಮಾಡಿ, ಈ ರೀತಿ ಪ್ರಾಡಕ್ಟ್ನ ರೀಲ್ಸ್ ಮಾಡಿ ತುಂಬ ಮಾಡಿರ್ತೀರಲ್ಲ, ಅದನ್ನು ಈ ರೀತಿ ಮಾಡ್ತಾಯಿದ್ದೀನಿ, ತೊಗೊಳೋರು ಬೇಕಿದ್ದರೆ ಈ ರೀತಿ ನನ್ನ ಹತ್ರ ತೊಗೊಬೋದು ಅಂತ ಹೇಳಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಕೊಡ್ಬೋದು ಅವರಿಗೆ. ಕಮೆಂಟ್ಸ್ ಮಾಡ್ತಾರಲ್ಲ, ಅವ್ರು ಕಮೆಂಟ್ಸ್ ಮಾಡಿದಾಗ ನೀವು ಕಾಂಟ್ಯಾಕ್ಟ್ ನಂಬರ್ನ ಅವರಿಗೆ ಕೊಟ್ಟು ಬೇಕಾದರೆ ಮಾತಾಡ್ಕೊಳ್ಳಿ, ಆ ಕಡೆ ಈ ಕಡೆ ಎಷ್ಟು ಏನು ಅಂತ ಎಲ್ಲ ಮಾತಾಡ್ಕೊಬೋದು ಅಲ್ವಾ. ಆ ರೀತಿಯೂ ನಿಮಗೆ ಸೇಲ್ ಆಗುತ್ತೆ. ಯೂಟ್ಯೂಬಲ್ಲಿ ಹಾಕ್ಬೋದು, ಫೇಸ್ಬುಕ್ಕಲ್ಲಿ ಹಾಕ್ಬೋದು, ಇನ್ಸ್ಟಾದಲ್ಲಿ ಹಾಕ್ಬೋದು ನಿಮ್ಮ ಪ್ರಾಡಕ್ಟ್ಸ್ನ ಅಲ್ವಾ. ನೋಡಿ ಥಿಂಕ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ನೋಡಿ. ಇದು ಜಾಸ್ತಿ ಟೈಮ್ ಹಿಡಿಯಲ್ಲ ಆಯಿತಾ, ಈ ಐಟಮ್ಸ್ ಮಾಡೋಕ್ಕೆ, ಇದು ಸ್ಕ್ರಂಚೀಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಡ, ಸ್ವಲ್ಪ ಟೈಮಲ್ಲೇ ಎಲ್ಲ ಮಾಡ್ಬೋದು ನಮಗೆ. ನೋಡಿ ಜಾಸ್ತಿ ಸಮಯನೇ ಬೇಡ ಇದಕ್ಕೆ, ಸ್ವಲ್ಪ ಒಂದು 10 ನಿಮಿಷದಲ್ಲೆಲ್ಲ ಒಂದು ಸ್ಕ್ರಂಚೀಸ್ ಆಗುತ್ತೆ. 5 ನಿಮಿಷ 10 ನಿಮಿಷದಲ್ಲಿ ಒಂದು ಸ್ಕ್ರಂಚೀಸ್ ನೀಟಾಗಿ ಮಾಡ್ಬೋದು ಆಯಿತಾ. ನೋಡಿ ಈ ರೀತಿ ಡಿಫ್ರೆಂಟಾಗಿ ನೀವು ಟ್ರೈ ಮಾಡಿ, ಇನ್ನೂ ವೆರೈಟಿಯಾಗಿ ಮಾಡ್ಬೋದು ಆಯಿತಾ. ನೆಟ್ಟಿಂಗ್ ಕ್ಲಾತಲ್ಲೇ ಮತ್ತು ಬೀಡ್ಸ್ ಎಲ್ಲ ಹಾಕಿ ಒಳಗೆ ಈ ರೀತಿ ಕಾಣೋ ಥರ, ಮತ್ತು ಸೈಡಲ್ಲಿ ಲೇಸ್ ಹಾಕಿ ಯೂಸ್ ಮಾಡಿ ಸ್ಕ್ರಂಚೀಸ್ನ ಮಾಡ್ಬೋದು. ನೀವು ಕಮೆಂಟ್ ಮಾಡಿ ಹೇಳ್ರಿ ಆಯಿತಾ. ಈ ರೀತಿ ವೆರೈಟಿ ಏನಾರು ಸ್ಕ್ರಂಚೀಸು ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಏನಾರು ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿದ್ರೆ ನಾನು ಸ್ಕ್ರಂಚೀಸ್ನ ಇನ್ನೂ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ. ಬೀಡ್ಸ್ ಹಾಕಿ ಮತ್ತು ಈ ಸೈಡಲ್ಲೆಲ್ಲ ಲೇಸ್ ಹಾಕಿ ತೋರಿಸ್ತೀನಿ. ಆ ರೀತಿ ಎಲ್ಲ ಡಿಫ್ರೆಂಟಾಗಿ ಸ್ಕ್ರಂಚೀಸ್ನ ರೆಡಿ ಮಾಡ್ಬೋದು. ಸೊ ನಿಮಗೆ ಏನಾರ ಆ ಥರ ಮಾಡಿ ತೋರಿಸ್ಬೇಕು ಅಂತ ಏನಾರ ಇದ್ದರೆ ಕಮೆಂಟ್ಸ್ ಮಾಡಿ ಹೇಳಿ ಆಯಿತಾ. ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ, ಇನ್ನೂ ಡಿಫ್ರೆಂಟಾಗಿ ಮಾಡ್ಬೋದು. ಸೊ ನೋಡಿ ಈ ರೀತಿ ಲಾಸ್ಟಿಗೆ 2 ಜಾಯಿಂಟ್ ಮಾಡಿ ಹೊಲಿಗೆ ಹಾಕ್ಕೊಬೇಕು. ನೋಡಿ ಇವಾಗ ಹೊಲಿಗೆ ಹಾಕಿದ್ದೀನಿ. ಮಿಷಿನ್ ಇದ್ದವರು ಮಿಷಿನಲ್ಲಿ ಹಾಕ್ಬೋದು, ಇಲ್ಲಾಂದರೆ ಸೂಜಿ ದಾರದಲ್ಲಿ ಹಾಕ್ಕೊಳ್ಳಿ. ನೋಡಿ ನಮ್ಮ ಸ್ಕ್ರಂಚೀಸ್ ರೆಡಿಯಾಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ತುಂಬ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಕ್ಲಾತ್ ಬೇಕಾದರೆ ಒಂದು ಅರ್ಧ ಮೀಟ್ರು 1 ಮೀಟ್ರೆಲ್ಲ ತೊಗೊಂಡು ಬಂದು ಶಾಂಪಲಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಮಾಡಿಟ್ಕೊಬೇಕು. ಮಾಡಿಟ್ಕೊಂಡು ಈ ರೀತಿ ನೋಡಿ ಸ್ಯಾಟಿನು ಇಲ್ಲ ಮನೇಲಿರೋ ಕ್ಲಾತನ್ನೇ ದುಪ್ಪಟ್ಟ ಇಲ್ಲ ಹಳೆ ಸೀರೆಗಳು ಇರುತ್ತಲ್ಲ ಅದರಲ್ಲೆಲ್ಲ ಮಾಡಿಟ್ಕೊಳ್ಳಿ. ಸ್ವಲ್ಪ ಒಂದು 10-20 ಮಾಡಿಟ್ಕೊಂಡು ಈ ರೀತಿ ಸೇಲ್ ಮಾಡಿರಿ ಆಯಿತಾ. ನೋಡಿ ನಮ್ಮದು ಲಾಸ್ಟ್ ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಕ್ರಂಚೀಸ್ನ ಸ್ವಲ್ಪ ಹಳೆ ಇರೋ
ಐಟಮ್ಸಲ್ಲೇ ಮಾಡಿ ನೋಡಿ ಆಯಿತಾ. ಫಸ್ಟು ಸ್ಟಾರ್ಟಿಂಗೆ ಜಾಸ್ತಿ ಮಾಡಬೇಡಿ. ಥ್ಯಾಂಕ್ ಯು.